ಹಾಯ್ ಗೈಸ್, ವೆಲ್ಕಮ್ ಟು ಬರ್ಡ್ಸ್ ವರ್ಲ್ಡ್ ಇನ್ ಕನ್ನಡ. ಈ ಚಾನಲಲ್ಲಿ ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕೋಳಿಗಳಿಗೆ ಏನು ಫುಡ್ ಹಾಕಬೇಕು. ಹಾಗಾದರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಟಿ ಕೋಳಿಗಳಿಗೆ ಫುಡ್ ಅಂತ ಏನು ಬರಲ್ಲ. ಅವುಗಳನ್ನು ಹೊರಗಡೆ ಬಿಟ್ಟು ಹುಲ್ಲು ಕಲ್ಲು ಮಣ್ಣೆಲ್ಲ ತಿನ್ಬೇಕು. ಇದರಿಂದ ಅವುಗಳ ಗ್ರೋತ್ ಚೆನ್ನಾಗಿರುತ್ತೆ. ನಾವು ಅವುಗಳಿಗೆ ಅಕ್ಕಿ, ಭತ್ತ, ರಾಗಿ, ಜೋಳ ಯಾವ್ದು ಸಿಗುತ್ತೆ ಅವುಗಳನ್ನು ಹಾಕ್ತೀವಿ. ಇದು ನಮಗೆ ಕಡಿಮೆ ಕಾಸ್ಟಲ್ಲಿ ಸಿಗೋದ್ರಿಂದ ಇದನ್ನು ಉಪಯೋಗಿಸ್ತೀವಿ. ಇದು ನಿಮಗೆ ಯಾವ್ದು ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ ಅದನ್ನು ಉಪಯೋಗಿಸಿ. ಇದು ನಮ್ಮ ಸಣ್ಣದಾದ ಒಂದು ಶೆಡ್. ಇದರಲ್ಲಿ ಒಂದು ಹೇಟೆ, ಒಂದು ಮರಿ ಇದೆ. ಇಲ್ಲಿ ಮರಿಗಳನ್ನೆಲ್ಲ ಬಿಡ್ತೀವಿ. ಈ ವಿಡಿಯೋ ಮಾಡುವಾಗ ಮಳೆ ಬರ್ತಿದೆ, ಅವಾಗ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದು ನೀವು ಕ್ಷಮಿಸ್ಬಿಟ್ಟು ನಮ್ಮ ಮೊದಲನೇ ವಿಡಿಯೋ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಈ ವಿಡಿಯೋ ಯಾರು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿ. ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಕೋಳಿಗಳಿಗೆ ಹೆಚ್ಚಾಗಿ ಭತ್ತನ ಉಪಯೋಗಿಸ್ತೀವಿ, ಯಾಕಂದರೆ ಅದು ನಮಗೆ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ಅದನ್ನು ನಾವೇ ಬೆಳೆಯೋದ್ರಿಂದ ಭತ್ತನ ಉಪಯೋಗಿಸ್ತೀವಿ. ನೀವು ಯಾವ್ದು ಬೆಳಿತೀರಿ ಅಥವಾ ನಿಮಗೆ ಯಾವುದು ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಅದನ್ನು ಕೊಡಿ. ಅದಕ್ಕೆ ನಾಟಿ ಕೋಳಿಗಳನ್ನು ಆದಷ್ಟು ಹೊರಗಡೆ ಬಿಟ್ಟು ಮೇಯಿಸಿ. ಇದರಿಂದ ಕೋಳಿಗಳು ಒಳ್ಳೆ ಹೆಲ್ತಿಯಾಗಿರುತ್ತೆ. ನಮ್ಮ ಹತ್ರ 6ರಿಂದ 7 ಹೇಟೆ ಇದೆ. ಅದಕ್ಕೆ 1 ಹುಂಜ ಸಾಕಿದ್ದೀವಿ. ನೀವು ಒಂದು 10 ಹೇಟೆ ಇದ್ದರೆ 2 ಹುಂಜ ಸಾಕಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಾಟಿ ಕೋಳಿ ಸಾಕೋದಾದರೆ ಒಂದು 4 ಹೇಟೆ 1 ಹುಂಜ ಸಾಕಾಗುತ್ತೆ. ಆವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏನೇನು ಮಾಡಬೇಕು, ಏನೇನು ಆಗುತ್ತಂತ. ಆದ್ದರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ಸಾಕಿ ಫಸ್ಟು, ಆಮೇಲೆ ಜಾಸ್ತಿ ಮಾಡ್ಬೋದು. ಒಂದೇ ಸಲ 1000 ಹಂಗೆಲ್ಲ ಸಾಕಿದರೆ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೋಳಿಗಳಿಗೆ ಕಾಯಿಲೆ ಬೇಗ ಬರುತ್ತೆ. ಅವುಗಳನ್ನು ಹೇಗೆ ಮೇಂಟೈನ್ ಮಾಡಬೇಕಂತ ಗೊತ್ತಿರಬೇಕು. ಇದೆಲ್ಲದನ್ನ ತಿಳಿದ ಮೇಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಾಕಿ. ಇಷ್ಟೇ ನಾನು ಹೇಳೋದು ಈ ವಿಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿ. ಏನಾದರೂ ತಪ್ಪಾಗಿದೆ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.